ನಮಸ್ಕಾರ. ನಾವು ಮೊನ್ನೆ ಒಂದು ಕ್ಯಾಂಪ್ ಮಾಡಿದ್ವಿ, ಎಸ್ಪೆಷಲಿ ಫಾರ್ ಚಿಲ್ಡ್ರನ್. ಅಗ್ರಿ 2 ತಿಂಗಳ 3 ತಿಂಗಳ ಅಲ್ಲಿಂದ ಹಿಡ್ಕೊಂಡು ಹೆಚ್ಚು ಕಡಿಮೆ 6-7 ವರ್ಷದ ಮಕ್ಕಳ ತನೂ ಅವ್ರ ಹೆಲ್ತ್ ಚೆಕಪ್ ಮಾಡಿದ್ವಿ. ಅದರೊಳಗೆ ಮೇಜರ್ಲಿ ನಮಗೆ ಕಂಡು ಬಂದಂಥ ಸಮಸ್ಯೆ ಏನಪ್ಪ ಅಂದ್ರೆ ಕಾನ್ಸ್ಟಿಪೇಷನ್, ಮಲಬದ್ಧತೆ. ಇದು ಬರೀ ದೊಡ್ಡವರೊಳಗಷ್ಟೇ ಇರ್ತದೆ ಅಂದ್ಕೊಂಡಿರಿ ನೀವು, ಇಲ್ಲ, ಸಣ್ಣ ಮಕ್ಕಳೊಳಗೂ ಕೂಡ ಸಿಕ್ಕಾಪಟ್ಟಿ ಅದ. ಇದ್ರೊಳಗೆ 2 ಟೈಪ್ ಇರ್ತಾವ್ರಿ. ಒಂದು ಫಂಕ್ಷನಲ್ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ, ಇನ್ನೊಂದು ಆರ್ಗ್ಯಾನಿಕ್ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ಆರ್ಗ್ಯಾನಿಕ್ ಕಾನ್ಸ್ಟಿಪೇಷನ್ ಅಂದ್ರೆ ಏನು? ಅದ್ರೊಳಗೆ ಮೇಜರ್ ಪ್ರಾಬ್ಲಮ್ಸ್ ಇರ್ತಾವೆ. ಅಂದ್ರೆ ಯಾವುದೋ ಒಂದು ಮೇಜರ್ ಹೆಲ್ತ್ ಸಮಸ್ಯೆ ಇರ್ತದೆ, ಅಥವಾ ಎನಟಾಮಿಕಲ್ ಪ್ರಾಬ್ಲಮ್ಸ್ ಇರ್ತಾವೆ, ಕರಳಿನೊಳಗೆ ಏನೋ ಗಂಟಾಗಿರ್ತದೆ, ಬೇರೆ ಯಾವುದೋ ರೋಗದಿಂದ ಕಾನ್ಸ್ಟಿಪೇಷನ್ ಬರ್ತಿರ್ತದೆ. ಅದು ದಟ್ ಈಸ್ ಟೋಟಲಿ ಡಿಫ್ರೆಂಟು. ಅಲ್ಲಿ ಸರ್ಜಿಕಲ್ ಇಂಟರ್ವೆನ್ಷನ್ಸು ಬೇಕಾಗ್ತಾವೆ. ನಾನು ಇವತ್ತು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕತ್ತಿಲ್ಲ. ಹೆಚ್ಚಾಗಿ ನಮಗೆ ಸಿಗುವಂಥದ್ದೇನು ಅಂದರೆ ಫಂಕ್ಷನಲ್ ಕಾನ್ಸ್ಟಿಪೇಷನ್ ಅಂದ್ರೇನು? ಇದ್ರೊಳಗೆ 2 ಕ್ಯಾಟಗರಿ ಮಾಡೋಣ ಅಂತ. ಹುಟ್ಟಿದ ಮಕ್ಕಳಿಂದ ಹಿಡ್ಕೊಂಡು ಹೆಚ್ಚು ಕಡಿಮೆ 6 ತಿಂಗಳ 1 ವರ್ಷದ ತನೂ ಏನು ಯಾವ ರೀತಿಯಾಗಿ ಕಾನ್ಸ್ಟಿಪೇಷನ್ ಬರ್ತದೆ, ಮುಂದೆ 1 ವರ್ಷದಿಂದ 6-7 ವರ್ಷದ ತನೂ ಮಕ್ಕಳು ಯಾವ ರೀತಿ ಸಫರ್ ಆಗ್ತಾರಂತ ನೋಡೋಣ ಅಂತ. ನೋಡ್ರಿ, ಇದ್ರ ಬಗ್ಗೆ ಆಯುರ್ವೇದ ಏನು ಹೇಳ್ತದೆ ಅನ್ನೋದು ಬಹಳ ಇಂಪಾರ್ಟೆಂಟು. ನೀವಿಷ್ಟು ದಿವಸ ಚರಕಾಚಾರ್ಯರು, ಸುಶ್ರುತಾಚಾರ್ಯರು, ವಾಗ್ಭಟಾಚಾರ್ಯರು ಎಲ್ಲ ಹೆಸರು ಕೇಳಿರಲ್ಲ. ಇವತ್ತು ನಾ ಹೇಳಲಿಕ್ಕತ್ತಿದ್ದು ಕಾಶ್ಯಪಾಚಾರ್ಯರು ಅಂತ ಹೇಳಿ. ಕಾಶ್ಯಪ ಮಹರ್ಷಿಗಳು ಆ್ಯಕ್ಚುಲಿ ಒನ್ ಆಫ್ ದ ಬೆಸ್ಟ್ ಪೀಡಿಯಾಟ್ರಿಷಿಯನ್ ಆಗಿದ್ರು. ಇನ್ಫ್ಯಾಕ್ಟ್ ಅವರಿಗೆ ಫಾದರ್ ಆಫ್ ಪೀಡಿಯಾಟ್ರಿಕ್ಸ್ ಅಂತಲೇ ಹೇಳೋದು. ಓಕೆ, ಅವರು ಬಹಳ ಸೂಕ್ಷ್ಮವಾಗಿ ಮಕ್ಕಳ ಬಿಹೇವಿಯರನ್ನು ಮತ್ತು ಬಾಲ ರೋಗಗಳನ್ನು ನೀಟಾಗಿ ಡಾಕ್ಯುಮೆಂಟ್ ಮಾಡಿಟ್ಟಾರ ಕಾಶ್ಯಪ ಸಂಹಿತಾ ಒಳಗೆ. ಅದರ ಪ್ರಕಾರ ಸಣ್ಣ ಮಕ್ಕಳೊಳಗೆ, ಹಾಲು ಕುಡಿಯುವಂಥ ಮಕ್ಕಳೊಳಗೆ ಈ ಒಂದು ಕಾನ್ಸ್ಟಿಪೇಷನ್ ಆತಂದ್ರೆ, ಯಾವಾಗ ಮಲ ಸರಿಯಾಗಿ ವಿಸರ್ಜನೆ ಆಗ್ಲಿಕ್ಕತ್ತಿಲ್ಲ, ಮೂತ್ರ ಸರಿಯಾಗಿ ವಿಸರ್ಜನೆ ಆಗ್ಲಿಕ್ಕತ್ತಿಲ್ಲ, ಅಥವಾ ಗ್ಯಾಸ್ ಆಗಿತ್ತಂತಂದ್ರೆ ಅಲ್ಲಿ ಏನು ಲಕ್ಷಣಗಳು ಕಂಡು ಬರ್ತಾವ ಅನ್ನೋದನ್ನು ಎಷ್ಟು ಚೆಂದಾಗಿ ಒಂದು ಶ್ಲೋಕದೊಳಗೆ ಹೇಳ್ಯಾರಂದ್ರೆ, ಕೋಷ್ಟೇ ವಿಬಂಧ ಅಂದ್ರೆ ಹೊಟ್ಟಿ ಒಳಗೆ ವಿಬಂಧ ಆಗಿದ್ದಾಗ ವಮತು ಸ್ತನಧ್ವಂಶ ಆಂತ್ರಕೂಜನೈಹಿ ಆತ್ಮಾನ ಪೃಷ್ಠ ನಮನ ಜಠರೋನ್ ನಮನೈರಪಿ ಅಂತ ಹೇಳ್ಯಾರ. ನೋಡ್ರಿ, ಇದು ಒಂದು ಶ್ಲೋಕ ಡಿಕೋಡ್ ಮಾಡಿದ್ರೆ ನನಗೆ ಇಷ್ಟು ಖುಷಿ ಅನ್ನಿಸ್ತದಲ್ಲ, ಎಷ್ಟು ಚಂದ ಒಬ್ಸರ್ವ್ ಮಾಡ್ಯಾರ ಅವರು ಅಂತೇಳಿ. ಮನೆಯೊಳಗೆ 10 ಮಕ್ಕಳು ಹುಟ್ಟಿರ್ತಾವೋ ಆದರೂ ಕೂಡ ಎಷ್ಟೋ ಸಾರಿ ಪೇರೆಂಟ್ಸು ಇಂಥ ಲಕ್ಷಣಗಳನ್ನ ಒಬ್ಸರ್ವ್ ಮಾಡೋದಿಲ್ಲ. ಏನಾಗ್ತದೆ, ನೀವು ಇಮ್ಯಾಜಿನ್ ಮಾಡ್ಕೊಡ್ರಿ, ನಿಮ್ಮ ಮನೆಯೊಳಗೆ ಇರ್ಬೋದು ಅಥವಾ ನೀವು ಅಕ್ಕಪಕ್ಕ ಎಲ್ಲೋ 1 ತಿಂಗಳ 2 ತಿಂಗಳ 3 ತಿಂಗಳದ ಮಗು ಅದ ಅನ್ಕೊಡ್ರಿ. ಅದ್ರೊಳಗೆ ಸರಿಯಾಗಿ ಮೋಷನ್ ಕ್ಲೀನ್ ಆಗ್ತಿಲ್ಲ ಅಂದ್ರೆ, ಅಥವಾ ಗ್ಯಾಸ್ ಪಾಸ್ ಆಗ್ತಿತ್ತಂದ್ರೆ, ಗ್ಯಾಸ್ ಹೊರಗಡೆನೂ ಸರಿಯಾಗಿ ಪಾಸ್ ಆಗಂಗಿಲ್ಲ, ಒಳಗಡೆ ತುಂಬಿಕೊಂಡಿತ್ತಂದ್ರೆ, ಯೂರಿನ್ ಕ್ಲೀನ್ ಆಗ್ತಿರ್ಲಿಲ್ಲ ಅಂದ್ರೆ ಏನಾಗ್ತದೆ? ಇದಕ್ಕೆ ಆನಾಹ ಅಥವಾ ಬದ್ಧ ಪುರುಷ ವಿಬಂಧ ಅನ್ನುವಂಥ ಹೆಸರನ್ನ ಕಾಶ್ಯಪ ಆಚಾರ್ಯರು ಕೊಟ್ಟಾರ. ಹಂಗಿದ್ದಾಗ ಏನಾಗ್ತದ, ಇಲ್ಲಿ ಲಕ್ಷಣಗಳು ಏನೇನು ಬರ್ತಾವಂದ್ರೆ ಆಂತ್ರಕೂಜನ ಅಂತ ಹೇಳ್ತಾರೆ. ಅಂದ್ರೆ ಒಳಗಡೆ ಗರ್ಗ್ಲಿಂಗ್ ಸೌಂಡ್. ಸಣ್ಣ ಮಕ್ಕಳು ಹೊಟ್ಟಿ ಮೇಲೆ ನೀವು ಕಿವಿ ಇಟ್ಟು ನೋಡ್ರಿ, ಗುಡ್ರು 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 ಅಂತ ಸೌಂಡ್ ಬರ್ತಿರ್ತದೆ. ಹಂಗೆ ಆಂತ್ರಕೂಜನ ಆಗ್ತಿರ್ತದೆ. ಆದ್ಮಾನ, ಹೊಟ್ಟೆ ಉಬ್ಬಿರ್ತದ್ರಿ, ಚಿಟ್ಟನ್ ಚೀರು ಅಳ್ತಿರ್ತಾವೆ. ಆ ಕೂಸು ಅಳುದು ನೋಡ್ಲಿಕ್ಕೆ ಸುತ್ತ ಬೇರೆದವ್ರಿಗೆ ಆಗಂಗಿಲ್ಲ, ಆ ಲೆವೆಲಿಗೆ ಹೋಗಿ ತ್ರಾಸ ಪಟ್ಕೊಂತಿರ್ತಾವೆ ಮೋಷನ್ ಕ್ಲೀನ್ ಆಗಲಿಲ್ಲ ಅಂದ್ರೆ. ಅದ್ರ ಜೊತೆಗೆ ಸ್ತನ ಧ್ವಂಸ ಅಂತ ಹೇಳ್ತಾರೆ ಅವರು. ಅಂದ್ರೆ ಧ್ವಂಸ ಅಲ್ಲ, ಧ್ವಂಸ ಅಂದ್ರೇನು? ಬ್ರೆಸ್ಟ್ ಫೀಡಿಂಗ್ ಮಾಡ್ಬೇಕಾದ್ರೆ ಅವು ಆ ಬ್ರೆಸ್ಟ್ ನಿಪ್ಪಲನ್ನು ಕಡಿತಿರ್ತಾವೆ. ಯಾಕಂದ್ರೆ ಸಮಾಧಾನ ಇರುವುದಿಲ್ಲ, ಒಳಗಡೆ ಗ್ಯಾಸ್ ಇರ್ತದಲ್ಲ. ಹೀಗಾಗಿ ಅವು ಅಲ್ಲಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಿರ್ತಾವೆ, ಕಚ್ಚುತ್ತಿರ್ತಾವೆ. ಮಕ್ಕಳು ಸ್ತನವನ್ನು ಕಚ್ತಿರ್ತಾವು. ಅದ್ರ ಜೊತೆ ವಮಥು ಅಂದ್ರೆ ಏನೇ ನೀವು ಹಾಕ್ಲಿಕ್ಕೆ ಹೋದ್ರೆ ವಾಮಿಟಿಂಗ್ ಸೆನ್ಸೇಷನ್ ಇರ್ತದೆ, ವಾಮಿಟ್ ಬಂದಂಗೆ ಆಗ್ತಿರ್ತದೆ. ಮಕ್ಕಳು ಮತ್ತೆ ಯಾವ ಭಾಷೆ ಒಳಗೆ ಹೇಳ್ಬೇಕ್ರಿ? 2 ತಿಂಗಳ ಮಕ್ಕಳು ಹೆಂಗೆ ಹೇಳ್ಬೇಕು? ಅವು ರಿಜೆಕ್ಟ್ ಮಾಡ್ತಾವೆ, ಫುಡ್ಡನ್ನು ರಿಜೆಕ್ಟ್ ಮಾಡ್ತಾವೆ. ನೀವು ಹಾಲು ಹಾಕ್ಲಿಕ್ಕೆ ಹೋದ್ರೂ ಅವು ಕುಡಿಯಂಗಿಲ್ಲ. ಇದು ಬಹಳ ಇಂಪಾರ್ಟೆಂಟ್. ಬಟ್ ಹಿಂಗೆ ಯಾಕೆ ಆಗ್ತದಪ್ಪ ಅಂದರೆ, ಈಗ ಯೂಶ್ವಲಿ ತಾಯಿಗೆ ಬ್ರೆಸ್ಟ್ ಮಿಲ್ಕು ಸರಿಯಾಗಿ ಬಂತು ಅಂದ್ರೆ ಈ ಸಮಸ್ಯೆ ಸ್ವಲ್ಪ ಕಡಿಮೆ ಇರ್ತದೆ. ಕಾರಣ ಅಲ್ಲಿ ಏರ್ ಎಂಟ್ರಿ ಮಗುವಿನ ದೇಹಕ್ಕೆ ಆಗೋದು ಸ್ವಲ್ಪ ಕಡಿಮೆ ಚಾನ್ಸಸ್ ಇರ್ತದೆ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತಿನ ಲೈಫ್ ಸ್ಟೈಲ್ ಹೆಂಗಾಗ್ಬಿಟ್ಟದಂದ್ರೆ ಮ್ಯಾಕ್ಸಿಮಮ್ ಮದರ್ಸಿಗೆ ಹಾಲೇ ಬರೋದಿಲ್ಲ, ಬ್ರೆಸ್ಟ್ ಮಿಲ್ಕ ಬರೋದಿಲ್ಲ. ಅದಕ್ಕೆ ಏನೇನು ಕಾರಣ ಅಂತ ನಾನು ಒಂದು ಬೇರೆ ವಿಡಿಯೋ ಒಳಗೆ ಹೇಳ್ತೀನಿ ನಿಮಗೆ ಸ್ಪೆಷಲ್ ಆಗಿ. ಹಂಗೆ ಬ್ರೆಸ್ಟ್ ಮಿಲ್ಕ್ ಬರಲಿಲ್ಲ ಅಂದ್ರೆ ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಫಾರ್ಮುಲಾ ಮಿಲ್ಕ್ ಮೇಲೆ ಡಿಪೆಂಡ್ ಆಗಬೇಕಾಗ್ತದೆ. ಆವಾಗ ಅವ್ನು ರೆಡಿ ಮಾಡಬೇಕಾದ್ರೂ ಕೂಡ ಸೋ ಮೆನಿ ಟೈಮ್ಸ್ ನಾವು ಬಾಟಲ್ ಒಳಗೆ ಹಾಕಿ ಹಿಂಗೆ ಗಳ ಮಾಡ್ತೀವಲ್ಲ, ಆವಾಗ ಏರ್ ಬಬಲ್ಸ್ ಬರ್ತಾವೆ. ಅದನ್ನು ಸರಿಯಾಗಿ ತೆಗಿಲಿಲ್ಲ ಅಂದ್ರೆ, ಅಥವಾ ನೀವು ಬಾಟಲ್ ಫೀಡಿಂಗ್ ಮಾಡಬೇಕಾದ್ರೆ ಮಗು ಅದನ್ನು ಸಕ್ ಮಾಡಬೇಕಾದ್ರೆ ಹಾಲಿನ ಜೊತೆಗೆ ಏರ್ ಕೂಡ ಬಾಡಿ ಎಂಟರ್ ಆಗ್ತಿರ್ತದೆ. ಬರ್ಪಿಂಗ್ ಸರಿ ಆಗಲಿಲ್ಲ ಅಂತಂದ್ರೆ, ಆಮೇಲೆ ಪದೇ ಯೂರಿನ್ ಹೋಗ್ತಿರ್ತಾವ್ರಿ ಮಕ್ಕಳು. ಏನು ಅರ್ಧ ಗಂಟೆಗೆ ಒಂದ್ಸರಿ ಯೂರಿನ್ ಮಾಡ್ತಿರ್ತಾವು. ಆ್ಯಕ್ಚುಲಿ ನಾರ್ಮಲ್ ಬಟ್ಟೆ ಹಾಕೋದ್ರಿಂದ ತಾಯಂದ್ರಿಗೆ ಗೊತ್ತಾಗ್ತದೆ
ಎಷ್ಟು ಸರಿ ಯೂರಿನ್ ಹೋಗ್ಯಾವು, ಅವೆಲ್ಲ ತಣ್ಣಗಾದ ತಕ್ಷಣ ಮತ್ತೆ ಬೇರೆ ಬಟ್ಟೆ ಹಾಕೋದು. ಈಗ ಇದ ಒಂದು ದೊಡ್ಡ ಕೆಲಸ ಆಗಿರ್ತಿತ್ತು ಹಿಂದೆ ಬಾಣಿಂತನ ಅಂದ್ರೆ. ಬಟ್ ಈಗ ಏನು ಮಾಡ್ಬಿಡ್ತಾರೆ, ಡೈಪರ್ ಹಾಕ್ಬಿಡ್ತಾರಲ್ಲ, ಗೊತ್ತಾಗೋದಿಲ್ಲ. ಹಂಗೆ ಪದೇ ಪದೇ ಯೂರಿನ್ ಹೋತು ಅಂದ್ರೆ ಬಾಡಿ ಒಳಗೆ ಡಿಹೈಡ್ರೇಷನ್ ಆಗ್ತದೆ. ಆಟೋಮೆಟಿಕಲಿ ಒಳಗಡೆ ಮೋಷನ್ ಹಾರ್ಡ್ ಆಗ್ಲಿಕ್ಕೆ ಶುರುವಾಗ್ತದೆ ಮತ್ತು ಗ್ಯಾಸ್ ಅಕ್ಯುಮುಲೇಷನ್ ಆಗ್ಲಿಕ್ಕೆ ಶುರುವಾಗ್ತದೆ. ಅವಾಗ ಇವೆಲ್ಲ ಶುರುವಾಗ್ತಾವೆ. ಪೂವರ್ ಎಪೆಟೈಟ್, ತಾವ ರಿಜೆಕ್ಟ್ ಮಾಡ್ತಾವ್ರಿ, ಇನ್ನೊಂದು ಹಾಲು ಹಾಕ್ಲಿಕ್ಕೆ ಹೋಗಂಗಿಲ್ಲ, ವಿಪರೀತ ತ್ರಾಸ ಮಾಡ್ತಿರ್ತಾವೆ, ಅಳ್ತಿರ್ತಾವೆ. ಎಲ್ಲದಕ್ಕಿಂತ ಭಾಳ ಬ್ಯೂಟಿಫುಲ್ ಆಗಿ ಒಂದು ಏನು ಸಿಂಪ್ಟಮ್ ಎಷ್ಟು ಚಂದ ಎಕ್ಸ್ಪ್ಲೇನ್ ಮಾಡ್ಯಾರ ಕಾಶ್ಯಪ ಆಚಾರ್ಯ ಅಂದ್ರೆ, ಪೃಷ್ಠ ನಮನ ಅಂತ ಹೇಳ್ತಾರೆ ಮತ್ತು ಜಠರೋನ್ನಮನ ಅಂತ ಹೇಳ್ತಾರೆ. ಈಗ ನಾವು ದೊಡ್ಡವರಿಗೆ ಕಾನ್ಸ್ಟಿಪೇಷನ್ ಅಥವಾ ಹೊಟ್ಟೆ ಸಮಸ್ಯೆ ಇದ್ರೆ ನಾವು ಹೊಟ್ಟೆ ಮುಂದೆ ಹಿಡ್ಕೊಂಡು ಹಿಂಗೆ ಬಗ್ತೇವೆ, ಹೌದಾ? ಬಟ್ ಸಣ್ಣ ಮಕ್ಕಳು ಹಂಗಲ್ರಿ, ಹೊಟ್ಟೆಯನ್ನು ಜಠರವನ್ನು ಹಿಂಗೆ ಮುಂದೆ ತೊಗೊಂಡು ಬಂದು ತಮ್ಮ ಬ್ಯಾಕನ್ನು ಪೃಷ್ಠವನ್ನು ಹಿಂದಕ್ಕೆ ತೊಗೊಂಡು ನಮನ ಪೃಷ್ಠ ನಮನ ಅಂದ್ರೆ ದೇ ಟೇಕ್ ದರ್ ಬ್ಯಾಕ್ವರ್ಡ್, ಈ ಪೃಷ್ಠವನ್ನು ಬ್ಯಾಕನ್ನು ಹಿಂದಕ್ಕೆ. ಇದಕ್ಕೆ ಅಗದಿ ಆಡು ಭಾಷೆ ಒಳಗೆ ಏನು ಹೇಳ್ತೀವಿ ಗೊತ್ತೇ ನಾವು, ಹಿಂಗೆ ಹೊಟ್ಟೆ ಶಟಸ್ದಂಗೆ ಬಿಲ್ಲು ಮಣದಂಗೆ ಮಣಿತಾವ್ ನೋಡು ಮಕ್ಕಳು ಅಂತ ಹೇಳ್ತೇವೆ. ಯಾಕೆ ಹಿಂಗಾಗ್ತದೆ ಅಂದ್ರೆ ಅವು ಹೆಂಗಾದ್ರೂ ಮಾಡಿ ಒಳಗಿರೋ ಗ್ಯಾಸನ್ನು ಹೊರಗೆ ಹಾಕ್ಲಿಕ್ಕೆ ಟ್ರೈ ಮಾಡ್ತಿರ್ತಾವು, ಮೋಷನನ್ನು ಹೊರಗೆ ಹಾಕ್ಲಿಕ್ಕೆ ಟ್ರೈ ಮಾಡ್ತಿರ್ತಾವು. ಒಂದು ಸ್ವಲ್ಪ ಬಾಡಿ ಆಕ್ಟಿವಿಟಿ ಮಾಡ್ಕೊಡೋದ್ರಿಂದ ಅವಕ್ಕೆಲ್ಲಾದ್ರೂ ಒಂದು ಸ್ವಲ್ಪ ಸ್ಪ್ಯಾಸಮ್ಸ್ ರಿಲೀಸ್ ಆಗ್ತದೇನೋ ಅಂತ ತಾವು ಆ ಟೈಪ್ ಮಾಡ್ತಿರ್ತಾವೆ. ಸೊ ಇದನ್ನು ಪ್ರತಿಯೊಬ್ಬ ತಾಯಿ ಮತ್ತು ಅಟೆಂಡರ್ಸು ಅಬ್ಸರ್ವ್ ಮಾಡಲೇಬೇಕು. ಇಂಥ ಟೈಮ್ ಒಳಗೆ ಏನು ಮಾಡ್ಬೋದು, ನಾ ಅಗದಿ ಸಣ್ಣ ಮಕ್ಕಳದ್ದು ಹೇಳಲಿಕ್ಕತ್ತೀನಿ. ಇಂಥ ಟೈಮ್ ಒಳಗೆ ನಾವು ಏನು ಮಾಡ್ಬೋದು ಅಂದರೆ, ದಯವಿಟ್ಟು ಮೋಷನ್ ಕ್ಲೀನ್ ಆಗಲಿ ಅಂತ ತಿಳ್ಕೊಂಡು ಹರಳೆಣ್ಣೆ ಕುಡಿಸ್ತೆ, ಮತ್ತೊಂದು ಏನಾರ ಕುಡಿಸ್ತೆ, ಅಥವಾ ಲ್ಯಾಕ್ಸೇಟಿವ್ಸ್ನ ಅವ್ದು ಏನಲ್ ಏರಿಯಾದೊಳಗೆ ಇಟ್ಟೆ, ಹಿಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಫಸ್ಟ್ ಫೀಡಿಂಗ್ ಕೇರ್ ತಗೊಳ್ರಿ. ಹಾಲನ್ನು ಅದರೊಳಗೆ ಗ್ಯಾಸ್ ಎಂಟ್ರಿ ಆಗ್ಲಾರ್ದಂಗೆ, ಗ್ಯಾಸ್ ಫಾರ್ಮೇಷನ್ ಆಗ್ಲಾರ್ದಂಗೆ ಹಾಲು ಪ್ರಿಪ್ರೇಷನ್ ಮಾಡಿರಿ. ಪ್ರಾಪರ್ ಆಗಿ ಫೀಡ್ ಮಾಡಿರಿ. ಫೀಡ್ ಮಾಡಿದ ಮೇಲೆ ಕರೆಕ್ಟಾಗಿ ಹೆಗಲ ಮೇಲೆ ಹಾಕ್ಕೊಂಡು ಬರ್ಪಿಂಗ್ ಮಾಡಲೇಬೇಕು, ಅವು ಡಕಾರಿ ಬರಲೇಬೇಕು. ಅದರ ಜೊತೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಗೆ ಸೈಂಧವ ಲವಣವನ್ನು ಹಾಕಿ ಬೆಚ್ಚಗೆ ಮಾಡಿ ಹೊಟ್ಟೆ ಮೇಲೆ ನೀವು ಲೈಟಾಗಿ ಸರ್ಕ್ಯುಲರ್ ಮೋಷನ್ ಒಳಗೆ ಮಸಾಜ್ ಮಾಡಿ ಬಿಸಿ ಬಿಸಿ ನೀರನ್ನು ಹಾಕೋದ್ರಿಂದನೂ ಕೂಡ ಈ ಸಮಸ್ಯೆ ಎಷ್ಟು ಕ್ಲಿಯರ್ ಆಗ್ತದೆ. ಜೊತೆಗೆ ನಾ ಹೇಳ್ತೀನಲ್ಲ, ಪದೇ ಪದೇ ಯೂರಿನ್ ಮಾಡ್ತಿರ್ತಾವೆ, ಹೀಗಾಗಿ ನೀವು ಕಂಟಿನ್ಯೂಸ್ ಆಗಿ ಫೀಡಿಂಗ್ ಕಡೆ ಗಮನ ಕೊಡಬೇಕು. ಡೈಪರ್ ಹಾಕೋದಕ್ಕಿಂತ ನನ್ನ ಕೇಳಿದ್ರೆ ನಾರ್ಮಲ್ ವೈಟ್ ಕ್ಲಾತ್ ಯೂಸ್ ಮಾಡಿರಿ, ಅಂದ್ರೆ ನಿಮ್ಗೆ ಮಾನಿಟರ್ ಮಾಡಲಿಕ್ಕೆ ಈಸಿ ಆಗ್ತದೆ. ಓಕೆ, ಇದು ಅತಿ ಚಿಕ್ಕ ಮಕ್ಕಳಾತು. ಇನ್ನು ನೀವು 1 ವರ್ಷ 2 ವರ್ಷ 4 ವರ್ಷ 5 ವರ್ಷದ ಏನು ಮಾಡ್ತಾ ಹೋಗುತ್ತೇನ್ರಿ? ಫಸ್ಟು ನೀರು ಸರಿಯಾಗಿ ಕುಡಿಯೋಂಗಿಲ್ಲ, ಊಟ ನೆಟ್ಟಗೆ ಮಾಡೋದಿಲ್ಲ. ಭಾಳ ಮಂದಿ ಪೇರೆಂಟ್ಸ್ ಕಂಪ್ಲೇಂಟ್ ಏನು ಅಂದ್ರೆ, ನಮ್ಮಲ್ಲಿ ಬಂದಾಗ ನಗತಾ ಹೇಳ್ತಾರೆ. ನಾನು ಅಂಥವ್ರಿಗೆ ಎಷ್ಟೋ ಜನರಿಗೆ ಸಿಟ್ಟು ಮಾಡಿ ಕಳಿಸ್ತೀನಿ. ಏನು ಅಂದ್ರೆ, ನಮ್ಮ ಮಕ್ಳು ಏನು ತಿನ್ನಂಗಿಲ್ಲ, ಊಟ ಅಂದ್ರೆ ಒಲ್ಲಂತ ನೋಡ್ರಿ, ಒಟ್ಟು ಊಟನ ಮಾಡಂಗಿಲ್ರಿ ಅಯ್ಯೋ ಏನು ಹಣ್ಣು ತಿನ್ನಂಗಿಲ್ರಿ, ಏನೂ ಮಾಡಂಗಿಲ್ರಿ, ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದು ಹಂಗೆ ಕೊಳಿತಿರ್ತಾವ್ರಿ. ನಮ್ಮ ಕಾಲದ ಹಂಗಿತ್ತೇನ್ರಿ, ಡೈನಿಂಗ್ ಟೇಬಲ್ ಮೇಲೆ ಏನಿಟ್ರು ಕೊಳತ್ ಹಣ್ಣಿಟ್ರು ಖಾಲಿ ಆಗಿರ್ತಿದ್ವು ನಮ್ಮ, ಹೌದಾ? ಬಟ್ ಇವು ಯಾಕೆ ಹಿಂಗ್ಯಾಕೆ ಇವು ಹಣ್ಣು ತಿನ್ನಂಗಿಲ್ಲ, ತುಪ್ಪ ತಿನ್ನಂಗಿಲ್ಲ, ನೀರ ಕುಡಿಯಂಗಿಲ್ರಿ, ಊಟನ ಮಾಡಂಗಿಲ್ಲ? ಯಾಕಂದ್ರೆ ಏನಾರ ತಿಂತಿರಬೇಕು ಅಂದ್ರೆ ನಿಮ್ಮ ಮಕ್ಕಳು ದೊಡ್ಡವಾಗ್ಲಿಕ್ಕತ್ತಾವು. ಸುಮ್ಮನೆ ಏನೂ ತಿನ್ನಾಕತ್ತಿಲ್ಲ ಆದರೂ ಮಕ್ಕಳು ಬೆಳಿಲಿಕ್ಕತ್ತಾವು ಅಂತಂದ್ರೆ ಹೈಲಿ ಇಂಪಾಸಿಬಲ್. ಏನೋ ಹಾಕ್ಲಿಕ್ಕತ್ತಿರ್ಬೇಕಲ್ಲ ಅಂದ್ರೆ ಅವಾಗ ಹೇಳ್ತಾರೆ, ಹೌದ್ರಿ ಬೇಕ್ರಿ ಐಟಮ್ಸು, ಬ್ರೆಡ್ ಬೇಕು, ಬಿಸ್ಕಿಟ್ ಬೇಕು, ಚಿಪ್ಸ್ ಬೇಕು, ಕುರ್ಕುರೆ ಬೇಕು, ಕಾಫಿ ಬೇಕು, ಚಹಾ ಬೇಕು, ಅಥವಾ ಮಾಜಾ ಬೇಕು, ಪೆಪ್ಸಿ ಬೇಕು, ಫಾಂಟಾ ಬೇಕು, ಕೋಕೋ, ಇಂಥ ಎಲ್ಲ ಆಹಾರಗಳನ್ನು ನೀವು ಸಣ್ಣ ಮಕ್ಕಳಿಗೆ ಕೊಟ್ರಿ ಅಂದ್ರೆ ಏನಾಗ್ತದೆ? ಯು ಆರ್ ಡೈರೆಕ್ಟ್ಲಿ ಇಂಡ್ಯೂಸಿಂಗ್ ಪಾಯ್ಸನ್. ಮಕ್ಕಳ ಗಟ್ ಹೆಲ್ತನ್ನು ಡ್ಯಾಮೇಜ್ ಮಾಡ್ಲಿಕ್ಕತ್ತೀರಿ. ಅವು ಒಳಗಡೆ ಹೋಗಿ ಕಂಪ್ಲೀಟ್ಲಿ ಗಟ್ ಮೈಕ್ರೋಬಯೋಮನ್ನು ಕೆಡಿಸ್ತಿರ್ತಾವೆ. ಮತ್ತು ನಮ್ಮ ಬ್ರೈನಿಗೆ ಏನಂದ್ರೆ ಡೊಪಮೈನ್ ರಿಲೀಸ್ ಆಗಬೇಕಾದ್ರೆ ಇಷ್ಟವಾದ ನಾಲ್ಗಿಗೆ ಟೇಸ್ಟ್ ಇರುವಂಥ ಆಹಾರ ತಗೊಂಡಾಗ ನಮಗೆ ಖುಷಿ ಆಗ್ತದೆ. ಯಾವ ಆಹಾರದಿಂದ ನಮಗೆ ಖುಷಿ ಆಗ್ತದಲ್ಲ ಅದ ಆಹಾರ ನಮಗೆ ಬೇಕು ಅನಿಸ್ತದೆ, ಅದಕ್ಕೆ ನಾವು ರೂಢಿ ಆಗ್ತದೆ. ನಾವು ಸಣ್ಣವರಿದ್ದಾಗೆಲ್ಲ ಇವು ಯಾವೂ ಇರಲಿಲ್ಲ. ಸೊ ನಮಗೇನಾಗ್ತಿತ್ತು, ಅನ್ನ, ತುಪ್ಪ, ಲಿಂಬೆಹಣ್ಣು ಕಲಿಸ್ಕೊಟ್ರೆ ಅದು ಭಯಂಕರ ಟೇಸ್ಟ್ ಅನಿಸ್ತಿತ್ತು, ಅದನ್ನೇ ಊಟ ಮಾಡ್ತಿದ್ವಿ. ಅಥವಾ ಅನ್ನ ಕಿಚಡಿ ಊಟ ಮಾಡ್ತಿದ್ವಿ. ಹಣ್ಣು ಏನಾರ ಸುಲ್ದು ಕೊಟ್ರೆ ಅವ್ರು ಇನ್ನೂ ಸುಲಿತಿದ್ದಾಗ ಕಸ್ಕೊಂಡು ತಿಂದು ಬಿಡ್ತಿದ್ವಿ ನಾವು, ಹೌದಾ? ಹಣ್ಣು ಹಾಳಾಗೋ ಪ್ರಶ್ನೆ ಇರ್ತಿದ್ದಿಲ್ಲ. ಬಿಕಾಸ್ ನಮಗೆ ಆ ಟೇಸ್ಟಿಂದ ಬರುವಂತಹ ಆ ಒಂದು ಖುಷಿಯಿಂದ ನಮ್ಮ ಡೊಪಮೈನ್ಗೆ ಖುಷಿ ಸಿಗ್ತಿತ್ತು, ಡೊಪಮೈನ್ ರಿಲೀಸ್ ಆಗ್ತಿತ್ತು. ನಮ್ಗೆ ಅದಷ್ಟಕ್ಕೆ ನಾವು ಹ್ಯಾಬಿಚುಯೇಟ್ ಆಗಿದ್ವಿ, ನಾವು ಅದ್ರ ಮೇಲೆ ಡಿಪೆಂಡ್ ಇದ್ವಿ. ಇವತ್ತಿಗೂ ನಾವು ಅವನ್ನೇ ಇಷ್ಟಪಡ್ತೀವಿ. ಬಟ್ ಇಲ್ಲೇ ಅದಕ್ಕಿಂತಲೂ ಇನ್ಸ್ಟಂಟಾಗಿ ಖುಷಿ ಕೊಡುವಂಥವು ಆರ್ಟಿಫಿಷಿಯಲ್ ಸ್ವೀಟ್ನರ್ಸು, ಆಮೇಲೆ ಇಂಥವೆಲ್ಲ ಹಾಕಿರೋ ಕುರ್ಕುರೆ, ಚಿಪ್ಸು, ಇಂಥವೆಲ್ಲ ಕೊಟ್ಟು ಕೂಡಲೇನ ಆ ಮಕ್ಕಳಿಗೆ ಅವು ಯಾಕೆ ರುಚಿ ಅನ್ನಿಸ್ತಾವೆ, ಇವ ರುಚಿ ಅನ್ನಿಸ್ತಾವೆ.
ಆಟೋಮೆಟಿಕಲಿ ಅವನ್ನೆಲ್ಲ ಅವನು ಬಿಡ್ತಾವು, ಇವನ್ ತಿಂತಾವು. ಇದ್ರೊಳಗೆ ಲೈಫ ಇರ್ಲಾರ್ದಂಥ ಆಹಾರ ನಿಮ್ಮ ಮಕ್ಕಳು ಸೇವನೆ ಮಾಡೋದ್ರಿಂದ ನಂಬರ್ 1 ಗಟ್ ಹಾಳಾಗ್ತದೆ. ಗಟ್ ಹೆಲ್ತ್ ಹಾಳಾಯಿತು ಅಂತಂದ್ರೆ ನೀವು ಅವರ ಬ್ರೇನನ್ನು ಸಣ್ಣ ವಯಸ್ಸಿನಿಂದ ಡ್ಯಾಮೇಜ್ ಮಾಡ್ತೀರಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲ ಪ್ಯಾರೆಂಟ್ಸ್ ಇದ್ರ ಬಗ್ಗೆ ಗಮನ ಕೊಡಲೇಬೇಕು. ಈಗ ತಿಂತಾವ್ ಬಿಡ್ರಿ, ಮುಂದೆ ದೊಡ್ಡ ಆದ್ಮೇಲೆ ತಿಂತಾವೆ ಅಂದ್ರೆ ತಿನ್ಲಿ ಬಿಡ್ರಿ ಅಂದ್ರೆ ಈಗ ನಾವು ಡ್ಯಾಮೇಜ್ ಮಾಡಿದ್ವಿ ಅಂದ್ರೆ ಮಕ್ಕಳಲ್ರಿ ಅಟೋಮ್ ಬಾಂಬ್ ಹಾಕವು ಮುಂದೆ. ಯಾಕೆ ಇಷ್ಟು ಮಕ್ಕಳ ಹತ್ರ ವೈಲೆಂಟ್ ಬರ್ಲಿಕ್ಕತ್ತದ, ಆಂಗರ್ ಇಶ್ಯೂಸ್ ಬರ್ಲಿಕ್ಕತ್ತಾವು? ಒಮ್ಮೆರೆ ವಿಚಾರ ಮಾಡಿರಿ. ಸ್ವಲ್ಪ ಪೇಷನ್ಸ್ ಇಲ್ಲ, ಟಾಲರೇಟಿಂಗ್ ಕೆಪಾಸಿಟಿ ಇಲ್ಲ, ಹೆಂಗೆ ಬೇಕಂಗ ಒದರಾಡ್ತಾವು, ಚೀರಾಡ್ತಾವು, ಏನೇನೋ ಮಾಡ್ತಾವು. ಯಾಕೆ ಹಿಂಗೆ ಬರ್ಲಿಕ್ಕತ್ತದಂದ್ರೆ ರೂಟಿಂದನ ನೀವು ಅಂಥ ಆಹಾರವನ್ನು ಹಾಕ್ಲಿಕ್ಕತ್ತೀರಿ. ಬೇವಿನ ಬೀಜ ಬಿತ್ತಿ ಮಾವು ಬೆಳೀಲಿ ಅಂತಂದ್ರೆ, ಮಾವಿನ ಫಲ ಸಿಗ್ಲಿ ಅಂದ್ರೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮಕ್ಕಳೊಳಗೆ ಗಟ್ ಹೆಲ್ತ್ ಸರಿ ಇರಬೇಕು ಅಂದ್ರೆ ಆಟೋಮೆಟಿಕಲಿ ಬ್ರೈನ್ ಹೆಲ್ತ್ ಸರಿ ಇರ್ತದೆ. ಮಕ್ಕಳು ಜಾಣ ಆಗ್ತಾವೆ. ಇಂಥವೆಲ್ಲ ತಿನ್ನಕ್ಕೆ ಕೊಡೋದು. ಮಕ್ಳು ಏನು ಓದಿದ್ರು ಅವಕ್ಕೆ ನೆನಪ ಇರಂಗಿಲ್ರಿ. ಅದಕ್ಕೆ ನೆನಪಿನ ಶಕ್ತಿ ಹೆಚ್ಚಿಗೆ ಆಗೋಂಗೆ ಏನಾರ ಔಷಧಿ ಕೊಟ್ಬಿಡ್ರಿ, ಅಲ್ಲಿನೂ ಔಷಧಿನ ಬೇಕು. ರೂಟ್ ಕಾಸನ್ನು ಸರಿ ಮಾಡೋದು ಯಾರಿಗೂ ಬೇಡ. ನಾನು ಅದಕ್ಕೆ ಹೇಳೋದು, ಮಕ್ಕಳನ್ನ ಹೆರುವುದು ಒಂದೇ ಒಂದು ದೊಡ್ಡ ಕೆಲಸ ಅಲ್ಲ. ಅವಕ್ಕೆ 1,000 ರೂಪಾಯಿ ಬಟ್ಟೆ ಹಾಕೋದು ದೊಡ್ಡ ಕೆಲಸ ಅಲ್ಲ. ನೀವು ಹರಕ್ಕೆ ಬಟ್ಟೆ ಹಾಕ್ರಿ ನಡೀತದೆ, ಬಟ್ ಏನು ತಿನ್ಲಿಕ್ಕೆ ಕೊಡ್ತೀರಿ? ಆಹಾರ ರೂಪದೊಳಗೆ ಏನು ಕೊಡ್ತೀರಿ? ವಿಚಾರ ರೂಪದೊಳಗೆ ಏನು ಕೊಡ್ತೀರಿ? ಅವು ಹೆಂಗೆ ಮೋಷನ್ ಪಾಸ್ ಮಾಡ್ತಾವು? ಇಂಥ ಆಹಾರ ಕೊಡ್ತಾರೆ ಎಷ್ಟೋ ಸರಿ, ಹೌದಾ? ಡ್ರೈ ಎಕ್ದಮ್ ಲೈಫ್ಲೆಸ್ ಫುಡ್ಸನ್ನು ಕೊಟ್ಟಾಗ ಮತ್ತು ಹೈಡ್ರೇಷನ್ ಸರಿ ನೀರ ಕುಡಿಯಂಗಿಲ್ಲವು, ಅದ್ರ ಕಡೆ ಗಮನನೇ ಇರಂಗಿಲ್ಲ. ಆವಾಗ ಅವ್ಗೆ ಏನಾಗ್ತದೆ, ಮೋಷನ್ ಹಾರ್ಡ್ ಆಗ್ತದೆ. ಒಳಗಡೆ ಕೊಲೋನ್ ಒಳಗೆ ಮೋಷನ್ ಭಾಳ ಹೊತ್ತು ಕೂತ ತಕ್ಷಣ ಕಂಪ್ಲೀಟ್ ಆಗಿ ವಾಟರ್ ಅಬ್ಸಾರ್ಬ್ ಆಗ್ತದೆ. ಮೋಷನ್ ಸ್ಟೋನಿ ಹಾರ್ಡ್ ಆಗ್ತದೆ. ಮೋಷನ್ಗೆ ಹೋಗಿ ಕುಂತಾಗ ಅವಕ್ಕದು ಬರಂಗಿಲ್ಲ, ತ್ರಾಸ ಆಗ್ತದೆ, ಚಿರಾಡ್ಬೇಕು ಅನಿಸ್ತದೆ, ಕೆಲವೊಂದ್ಸರಿ ರಕ್ತ ಬಂದ್ಬಿಡ್ತದೆ. ಹಿಂಗಾಗಿ ಹೆದರ್ಕೊಂಡು ಇನ್ನೊಂದ್ಸರಿ ಮೋಷನ್ ಹೋದಾಗ ಅದನ್ನ ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತಾರೋ. ಮೋಷನ್ಗೆ ಹೋಗೋದಿಲ್ಲ ಎಷ್ಟೋ ಮಕ್ಕಳು. ಸ್ಕೂಲ್ನ್ಯಾಗ ಮೋಷನ್ಗೆ ಹೋಗೋದಿಲ್ಲ, ಮನೆಯೊಳಗೆ ಅಮ್ಮ ನೋವಾಗ್ತದೆ ನಾ ಹೋಗಕ್ಕೊಲ್ಲೆ ಅಂತ ಹೇಳ್ತಾವು. ಹಿಂಗೆ ಮಾಡಿದ ತಕ್ಷಣ ನೆಕ್ಸ್ಟ್ ಟೈಮ್ ಹೋದಾಗ ಇನ್ನೂ ಅಷ್ಟು ಹಾರ್ಡ್ ಆಗ್ತದೆ. ಹಿಂಗಾಗಿ ಕ್ರಾನಿಕ್ ಕಾನ್ಸ್ಟಿಪೇಷನ್ ಮಕ್ಕಳೊಳಗದ. ಯಾವ ಮಕ್ಕಳೊಳಗೆ ಕ್ರಾನಿಕ್ ಕಾನ್ಸ್ಟಿಪೇಷನ್ ಬರ್ತದಲ್ಲ ಅಂತ ಮಕ್ಕಳಿಗೆ ಮೆಮೊರಿ ಪವರ್ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಇವನ್ನ ನೋಟ್ ಡೌನ್ ಮಾಡ್ಕೋಬೇಕು. ಇದ್ರ ಮೇಲೆ ವರ್ಕ್ ಮಾಡಬೇಕು ಪೇರೆಂಟ್ಸ್ ಆದಂಥವ್ರು. ಅದಕ್ಕೋಸ್ಕರ ನಾ ಹೇಳೋದು, ಸರಿಯಾಗಿ ನೀರು ಕುಡಿಸ್ರಿ. ಈ ಬೇಕ್ರಿ ಐಟಮ್ಸು, ಲೈಫ್ಲೆಸ್ಸು, ಪ್ಯಾಕೆಟ್ ಫುಡ್ಸ್ ಎಲ್ಲ ತೆಗೆದು ಎಸಿರಿ. ವೆಜಿಟೇಬಲ್ಸನ್ನು ತಿನ್ನಿಸ್ರಿ. ಎಲ್ಲ ಹಣ್ಣುಗಳನ್ನು ತಿನ್ಲಿಕ್ಕೆ ಕೊಡ್ರಿ. ಸಿಪ್ಪಿ ಸಮೇತವಾಗಿ ಅವುಗಳನ್ನು ಸ್ವಚ್ಛಗೆ ತೊಳೆದು ಕೊಡ್ರಿ. ಹಣ್ಣುಗಳನ್ನು ಬರೀ ಸಣ್ಣವ್ರಷ್ಟಲ್ಲ, ದೊಡ್ಡವರು ಕೂಡ ಎಷ್ಟು ತಪ್ಪು ತಿಂತೇವಿ. ತಪ್ಪು ತಿಂದು ಏನೇನು ಸಮಸ್ಯೆ ಮಾಡ್ಕೋತೀವಿ, ಯಾವಾಗ ತಿನ್ನಬೇಕು, ರೈಟ್ ಟೈಮ್ ಏನು, ರೈಟ್ ಮೋಡ್ ಏನು ಅನ್ನೋದ್ರ ಬಗ್ಗೆ ನಾನು ನಿನ್ನೆನೇ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೀನಿ. ಯಾರು ನೋಡಿಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ವಿಸಿಟ್ ಮಾಡಿ, ಸರ್ಚ್ ಮಾಡಿರಿ. ನಿಮಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಇರುವಂತಹ ವಿಡಿಯೋ ಸಿಗ್ತಾವೆ, ನೋಡ್ರಿ, ಹೆಲ್ಪ್ ಆಗ್ತದೆ. ಓಕೆ, ನಾವು ಡೈಲಿ ನೋಡುವಂಥ ಪೇಷಂಟ್ಸ್ ಒಳಗೆ ಏನು ಕಂಡು ಬರ್ತಾವಲ್ಲ ಅದನ್ನು ನಾನು ವಿಡಿಯೋ ಮಾಡಿ ಹಾಕೋದು. ಸಪ್ರೇಟಾಗಿ ನಾ ಏನೂ ಮಾಡ್ಲಿಕ್ಕತ್ತಿಲ್ಲ. ಇಲ್ಲಿ ಇದ್ದದ್ದನ್ನು ಹೇಳಲಿಕ್ಕತ್ತೀನಿ. ಎಷ್ಟೋ ಸರಿ ಕೆಲವೊಂದು ಲಕ್ಷಣಗಳನ್ನು ನೀವು ನೆಗ್ಲೆಕ್ಟ್ ಮಾಡಿರ್ತೀರಿ ಅಥವಾ ಅಷ್ಟೊಂದು ಲಕ್ಷ ಕೊಟ್ಟಿರಂಗಿಲ್ಲ. ಅವುಗಳನ್ನು ನೆನಪು ಮಾಡುವಂಥ ವಿಡಿಯೋಗಳಿವು ಅಷ್ಟೇ. ಓಕೆ, ಸೊ ಮಕ್ಕಳಿಗೆ ಹಣ್ಣು ತರಕಾರಿಗಳನ್ನು ಕೊಡ್ರಿ, ಹೈಡ್ರೇಷನನ್ನು ಸರಿ ಮಾಡಿರಿ, ವೈಟಮಿನ್ ಸಿ ಸರಿಯಾಗಿ ಸಿಗೋಂಗೆ ನೋಡ್ಕೊಡ್ರಿ. ಮತ್ತು ಎಳೆ ಬಿಸಿಲಿಗೆ ಮಕ್ಕಳನ್ನು ಸ್ವಲ್ಪ ಬಟ್ಟೆಯೆಲ್ಲ ತೆಗೆದು ಹೊರಗಡೆ ನಿಮ್ಮ ಬಾಲ್ಕನಿ ಒಳಗೆ, ಟೆರಸ್ ಮೇಲೆ, ಹಿಂದೆ ಮುಂದೆ ವೈಟಮಿನ್ ಡಿ ಬೀಳುವಂಗೆ ಮಕ್ಕಳು ಅಂದರೆ ಸೂರ್ಯನ ಬೆಳಕು ಮಕ್ಕಳ ಮೈ ಮೇಲೆ ಬೀಳುವಂಗೆ ನೋಡ್ಕೊಡ್ರಿ. ಇದರಿಂದ ವೈಟಮಿನ್ ಡಿ ಸಿಂಥಸೈಸ್ ಸರಿ ಆಗ್ತದೆ ಮಕ್ಕಳೊಳಗೆ. ಇದರಿಂದ ಬುದ್ಧಿ ಬೆಳವಣಿಗೆ ಬಹಳ ಚಲೋ ಆಗ್ತದೆ. ನಿಮ್ಮ ಮಕ್ಕಳು ಜಾಣ ಆಗಬೇಕು, ಒಳ್ಳೆಯವರಾಗಬೇಕು, ಡಿಸಿಪ್ಲಿನ್ ಇರಬೇಕು ಅಂದರೆ ನೀವು ಹುಟ್ಟಿದಾಗಿನಿಂದನೇ ಶುರು ಮಾಡಬೇಕು ನಿಮ್ಮ ಕೆಲಸ. ಒಮ್ಮೆಲೆ ದೊಡ್ಡವರಾದ್ಮೇಲೆ ನೀವೇನಾರ ಮಾಡ್ಲಿಕ್ಕೆ ಹೋದ್ರೆ ಅಸಾಧ್ಯ. ಓಕೆ, ಅದಕ್ಕೋಸ್ಕರ ಇದನ್ನು ಹೇಳಲಿಕ್ಕತ್ತೇನೆ. ಇನ್ನೂ ಒಂದು ಏನಾಗ್ತದೆ ಅಂತಂದರೆ, ಮಕ್ಕಳಿಗೆ ನೀವು ಕಮೋಡೊಳಗೆ ಕೂಡಿಸೋ ಹ್ಯಾಬಿಟನ್ನು ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಾವು ಭಾರತೀಯರು ಭಾರತೀಯ ಸ್ಟೈಲ್ ಒಳಗಡೆ ಮಲಾಸನದೊಳಗೆ ಮಕ್ಕಳನ್ನು ಕೂಡಿಸೋ ರೂಢಿಯನ್ನು ಮಾಡಿಕೊಡ್ರಿ. ಬಟ್ ಅನ್ಫಾರ್ಚುನೇಟ್ಲಿ ಈಗ ಇಂಡಿಯನ್ ಟಾಯ್ಲೆಟ್ಸ್ ಇಲ್ಲೇ ಇಲ್ಲ, ನಮಗೆಲ್ಲ ವೆಸ್ಟರ್ನ್ ಟಾಯ್ಲೆಟ್ಸ್ ಅದಾವಂದ್ರೆ ಆ ನಿಮ್ಮ ಕಮೋಡ್ ಮುಂದೆ ಒಂದು ಸ್ಟೂಲ್ ಇಟ್ಟು ಕರೆಕ್ಟಾಗಿ ಈ ಮೊಣಕಾಲು ಹೊಟ್ಟಿ ಕಡೆ ಬರುವಂಗೆ ಅವ್ರಿಗೆ ಅಬ್ಡಾಮಿನ್ ಮೇಲೆ ಸ್ಕ್ವೀಸ್ ಆಗಬೇಕು, ಪ್ರೆಷರ್ ಬೀಳಬೇಕು. ಹಂಗೆ ಕೂಡು ರೂಢಿಯನ್ನು ಮಕ್ಕಳಿಗೆ ಮಾಡಿರಿ. ಟಾಯ್ಲೆಟ್ ಟೈಮಿಂಗ್ಸನ್ನು ಟ್ರೈನ್ ಮಾಡಿರಿ. ಬರಲಿ ಬಿಡಲಿ ಪ್ರತಿ ದಿವಸ ಅಷ್ಟೊತ್ತಿಗೆ ಹೋಗಿ ಕೂಡು ರೂಢಿಯನ್ನು ನೀವು ಮಾಡಬೇಕು, ಅವ್ರಿಗೆ ಮಾಡಿಸ್ಬೇಕು. ಓಕೆ, ಆ ಟೈಪ್ ಕೂಡೋದ್ರಿಂದ, ಮಲಾಸನದೊಳಗೆ ಕೂಡೋದ್ರಿಂದ ಗ್ಯಾಸ್ ಇವ್ಯಾಕ್ಯುವೇಷನ್ ಆಗ್ತದೆ, ಮಲ ವಿಸರ್ಜನೆ ಸರಿ ಆಗ್ತದೆ, ಮೂತ್ರ ಸರಿಯಾಗಿ ಹೋಗ್ತಾವೆ. ಆವಾಗ ಮಕ್ಕಳು ಹಗುರಾಗ್ತಾವೆ, ಅಪೆಟೈಟ್ ಚಲೋ ಆಗ್ತದೆ. ಪದೇ ಬ್ಲ್ಯಾಡರ್ ಇನ್ಫೆಕ್ಷನ್ಸ್ ಆಗೋದಿಲ್ಲ, ಯುರಿನರಿ ಇನ್ಫೆಕ್ಷನ್ಸ್ ಆಗೋದಿಲ್ಲ. ಇಷ್ಟು ಮಕ್ಕಳು ವೀಕ್ ಆಗ್ಯಾವಂದ್ರೆ ಎಲ್ಲರ ಸ್ಕೂಲ್ಗೆ ಹೋಗಿರ್ತಾವೆ, ಏನಾರು ಒಂದು ಕೆಮ್ಮು ತೊಗೊಂಡು ಬಂದ್ವ,
4 ದಿವ್ಸಕ್ಕೊಮ್ಮೆ ಜ್ವರ ಬಂತ. ಯಾಕಪ್ಪ ಅಂದ್ರೆ ಟಾಕ್ಸಿನ್ಸ್ ಸರಿಯಾಗಿ ದೇಹದಿಂದ ಹೋಗೋದಿಲ್ಲ. ಸೊ ಐ ರಿಕ್ವೆಸ್ಟ್ ಎವ್ರಿ ಒನ್, ಪೇರೆಂಟ್ಸಿಗೆ ನಾನು ಕೈ ಮುಗಿದು ಕೇಳೋದೇನಂತಂದರೆ, ಮಕ್ಕಳು ಹುಟ್ಟ್ಯಾವಲ್ಲ, ನಿಮ್ಗೆ ವಂಶೋದ್ಧಾರಕ ಹುಟ್ಟ್ಯಾನ ಅಥವಾ ಮಗಳು ಹುಟ್ಟ್ಯಾಳ, ಯಾರೋ ಮಕ್ಕಳು ಹೆಣ್ಣೋ ಗೊಂಡು ಎರಡೂ ಈಕ್ವಲ್ ಮಕ್ಕಳು ಹುಟ್ಟ್ಯಾರಲ್ಲ, ಅವರ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ನಿಮ್ಮ ಜವಾಬ್ದಾರಿ. ಅದನ್ನು ಒಂದು ಸರಿಯಾಗಿ ಕೊಡ್ರಿ. ನೀವು ಭಾರತಕ್ಕೆ, ದೇಶಕ್ಕೆ ಒಳ್ಳೆ ಪ್ರಜೆಗಳನ್ನು ಕೊಟ್ಟಷ್ಟು ಪುಣ್ಯ ಬರ್ತದೆ. ಐ ಹೋಪ್ ನಾ ಇವತ್ತು ಹೇಳಿರುವಂಥ ಪಾಯಿಂಟ್ಸ್ ನಿಮ್ಗೆಲ್ಲರಿಗೂ ಹೆಲ್ಪ್ ಆಗಿದ್ರೆ, ಲೈಕ್ ಆಗಿದ್ರೆ ವಿಡಿಯೋ ಲೈಕ್ ಮಾಡಿರಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ತಪ್ಪು ಯಾರು ಮಾಡ್ತಿರ್ತಾರಲ್ಲ ದಯವಿಟ್ಟು ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಜೊತೆಗೆ ನಿಮ್ಮ ಸುತ್ತಮುತ್ತಲು ಇಂಥ ಮಕ್ಕಳೇನಾದರೂ ಇದ್ದರೆ ನೀವು ಅವ್ರಿಗೆ ಸರಿಯಾಗಿ ಗೈಡೆನ್ಸ್ ಕೊಡ್ರಿ ಮತ್ತು ನಿಮ್ಮ ಒಪಿನಿಯನ್ಸನ್ನು ಕಮೆಂಟಲ್ಲಿ ಹಾಕಿರಿ. ಥ್ಯಾಂಕ್ ಯು ವೆರಿ ಮಚ್.